ಶ್ರೀಪದ್ ಭಟ್ ಅವರೇ, ಲಾಠಿ ಏಟನ್ನಾದ್ರೂ ತಿಂತೀವಿ. ಒಂದ್ ವಿಡಿಯೋ ಅಂತೂ ವಿದ್ಯಾರ್ಥಿ ಒಬ್ಬ ಹೊಡಿತೀರಾ, ಹೊಡಿರಿ ನನಗೆ ಎಷ್ಟಾರು ಹೊಡಿರಿ ಅಂತ ಸುಮ್ನೆ ನಿಂತ್ಕೊಂಡ್ ಬಿಡ್ತಾನೆ. ಅಂದ್ರೆ ಅಷ್ಟು ಗಟ್ಟಿ ಮನ್ಸಿಂದ ಅನೇಕ ಪೋಷಕರು ನಮ್ಮ ಮಕ್ಕಳನ್ನ ಕಳ್ಕೊಂಡಿದ್ವಿ, ಇರೋರನ್ನ ಉಳಿಸ್ಕೊಳ್ಬೇಕು ಆ ಕಾರಣಕ್ಕೆ ಬಂದಿದ್ವಿ ಅಂತ ಸರ್ಕಾರ ಇಂಥ ವಿದ್ಯಾರ್ಥಿಗಳ ಮೇಲೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಿದ್ದವರ ಮೇಲೇನೂ ಒಂದ್ ಲಾಠಿ ಚಾರ್ಜ್ ಮಾಡುತ್ತೆ. ನನಗೆ ಅದಕ್ಕಿಂತ ಭಯಾನಕ ಮತ್ತು ಆತಂಕ ಅಂತ ಅನ್ಸಿದ್ದು, ಸೋಜಿಗ ಅನ್ಸಿದ್ದು, ರಾಷ್ಟ್ರ ರಾಜಧಾನಿಯಲ್ಲಿ ಈ ಮಟ್ಟದ ಹೋರಾಟ ನಡೀತಿದೆ, ಮುಖ್ಯವಾಹಿನಿ ಮಾಧ್ಯಮಗಳು ಸತ್ತು ಹೋಗಿದ ರೀತಿಯಲ್ಲಿ ಆ ರೀತಿಯಾಗಿದೆ, ಬೇರೆ ಏನೋ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಹಳ ಆತಂಕ. ಇದ್ರ ಬಗ್ಗೆ ಅನ್ಸತ್ತೆ, ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇಲ್ಲ, ಈಗ ಮತ್ತೆ ಅನಗತ್ಯವಾಗಿ ನಾವು ಮುಖ್ಯವಾಹಿನಿ ಮಾಧ್ಯಮ ಬಗ್ಗೆ ಮಾತಾಡಿದ್ರೆ ಹಿಟ್ಟಿಂಗ್ ದ ಬುಷ್ ಅಂತ ಅನ್ಸುತ್ತಷ್ಟೇ. ಅದು ವ್ಯರ್ಥ ಪ್ರಯತ್ನ. ಅವ್ರಿಗೊಂದು ಆಯ್ಕೆ ಆಗ್ಬಿಟ್ಟಿದೆ, ಅವರೊಂದು ಅವ್ರದೇ ರೀತಿಯಲ್ಲಿ ಬೆಳೆದಿದ್ದಾರೆ. ಅವ್ರನ್ನ ಯಾರು ಬೆಳೆಸಿದ್ದಾರೆ, ಅವ್ರಿಗೆ ಬೆಂಬಲ ಯಾರು ಕೊಟ್ಟಿದ್ದಾರೆ, ಅವೆಲ್ಲ ಗೊತ್ತಿರೋ ವಿಷಯ ಆಗಿರೋದ್ರಿಂದ ಮತ್ತೆ ಮುಖ್ಯವಾಹಿನಿ ಮಾಧ್ಯಮದ ಬಗ್ಗೆ ಮಾತಾಡಿ ಏನು ಉಪಯೋಗ ಇಲ್ಲ ಅಂತ ನನಗನ್ಸುತ್ತೆ. ಈಗ ಅವರು ಸ್ಯಾಚುರೇಷನ್ ಮುಟ್ಟಿದ್ದಾರೆ. ಈಗ ನೋಡಿ, ಇಲ್ಲಿ ಪ್ರೊಟೆಸ್ಟ್ಗಳಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳು ಬಂದ್ರೆ ಗೋಧಿ ಮೀಡಿಯಾ ಅಂತ ಹೇಳ್ಬಿಟ್ಟು ಅವ್ರನ್ನೇ ಪ್ರತಿಭಟನೆಗಾರರು ಅಲ್ಲಿಂದನೇ ದೂರ ಅದೇನು ಹೊರಗೆ ತಳ್ಳುವಂತದನ್ನು ಕೂಡ ನೋಡ್ತಾ ಇದೀವಿ. ಸೊ ಹಿಂಗಾಗಿ ನಮಗೆ ನಮ್ಮ ಚರ್ಚೆಯಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳು ಮುಖ್ಯ ಆದ್ಯತೆ ಆಗ್ಬಾರ್ದು ಚರ್ಚೆಗೆ. ಅದು ಬಿಟ್ಬಿಡೋಣ. ಯಾಕಂದ್ರೆ ಇವತ್ತು ಯೂಟ್ಯೂಬರು, ಡಿಜಿಟಲ್ ಮೀಡಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಪೀಕ್ ಟಿವಿ ಅಂತ ನಾನು ನೋಡ್ತಾನೆ ಇದ್ದೀನಿ, ಕಳೆದ ಒಂದು ವಾರದಿಂದ ನೋಡಿದ್ರೆ ಇಬ್ರು ಪತ್ರಕರ್ತರು ಹೌದೌದೌದು 30 days ಅಂತಾನು ಇಬ್ರು ಪತ್ರಕರ್ತರು 24 ಗಂಟೆ ರೌಂಡ್ ದ ಕ್ಲಾಕ್ ರಿಪೋರ್ಟ್ ಮಾಡ್ತಾ ಇದಾರೆ, ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕ. ಅದನ್ನ ಗುರುತಿಸೋಣ ನಾವು. ಸೊ ನನ್ನ ಪ್ರಕಾರ ಚರ್ಚೆ ಮುಖ್ಯವಾಹಿನಿ ಮಾಧ್ಯಮಗಳಿಂದ ಹೊರಗೆ ಬರ್ಬೇಕಂತ ಅನ್ಸುತ್ತೆ. ಮುಖ್ಯವಾಗಿ ಚುನಾಯಿತ ಸರ್ವಾಧಿಕಾರ ಯಾಕೆ ಕೇಳಿದೆ ಅಂತಂದ್ರೆ, ನೀವು ಆ ವಿಚಾರ ಮತ್ತೆ ಪ್ರಸ್ತಾಪ ಮಾಡಿ. ಸಾಮಾನ್ಯವಾಗಿ ನಾವು ಗಮನಿಸಿದೀವಿ, ಈಗ ರೈತರ ಹೋರಾಟ ಬೇರೆ ವಿಚಾರದಲ್ಲೂ ಮೊದಲಿಗೆ ಈ ಮಾಧ್ಯಮಗಳ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಯಾವಾಗ ಅದು ಬಹಳ ಗಂಭೀರತೆಯನ್ನ ಪಡ್ಕೊಳ್ತು, ಆ ಕಾರಣಕ್ಕಾದ್ರೂ ವಿಚಾರವನ್ನ ಒಂದಷ್ಟಾದ್ರೂ ಸುದ್ದಿಯನ್ನ ಮಾಡೋ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಹೀಗೆ ಹೇಗಾಗಿದೆ ಅಂದ್ರೆ, ಒಂದ್ ವೇಳೆ ಏನಾದ್ರೂ ಸುದ್ದಿ ಮಾಡಿದ್ರೆ ಇದರ ಗಮನ ಮತ್ತೆ ಇನ್ನೂ ಹೆಚ್ಚು ಜನಕ್ಕೆ ತಲುಪತ್ತೇನೋ ಅನ್ನೋ ಒಂದು ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಘಟನೆ ಆದ್ಮೇಲಾದ್ರೂ ಮಾಡ್ಬೇಕಲ್ಲ, ಘಟನೆಗೆ ಅವ್ರ ಸಹಕಾರ ಕೊಡೋದು ಬೇಡ. ಮತ್ತೆ ನಾವು ಅನಗತ್ಯವಾಗಿ ಟ್ರ್ಯಾಪ್ ಆಗ್ತಾ ಇದೀವಿ ಅಂತ ಹೇಳ್ತಾರೆ. ಇದು ಹ್ಯಾಂಡ್ ಇನ್ ಗ್ಲೌಸ್ ಅಂತಾರೆ. ಸ್ಟೇಟ್ ಅಂಡ್ ಗೋಧಿ ಮೀಡಿಯಾ ದರ್ ಹ್ಯಾಂಡ್ ಇನ್ ಗ್ಲೌಸ್. ಏನೇನಿದೆ, 3 ವಿಷಯ ಇದೆ. ಅದು ಆರಂಭಗೊಂಡಾಗ, CJP ಆರಂಭಗೊಂಡಾಗ ಅನೇಕರಿಗೆ, ಅಂದ್ರೆ ಪ್ರಗತಿಪರ ಸಂಘಟನೆಯವರಿಗೂ ಏನಿತ್ತು, ಒಂದು ಅನುಮಾನ ಇತ್ತು, ಇದು ಮತ್ತೊಂದು ಅಣ್ಣಾ ಹಜಾರೆ ಮೂವ್ಮೆಂಟ್ ತರ ಇದೆಯೋ, ಅಥವಾ ಬಿಜೆಪಿನೇ ಇದನ್ನ ಹಿಂಗಡೆಯಿಂದ ಬಿಟ್ಬಿಟ್ಟು. ಯಾಕಂದ್ರೆ ಆಪೋಸಿಷನ್ ಪಾರ್ಟೀಸ್ಗಳು, ಈ ಎಸ್ಪೆಷಲಿ ಕಾಂಗ್ರೆಸ್ ಮತ್ತು NSUI ಅವಿಬ್ರು ಇದೇ ನೀಟ್ ಹಗರಣವನ್ನು ಇಟ್ಟುಕೊಂಡು ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದಾರೆ. ಆಲ್ರೆಡಿ ಅನೇಕ ಕಡೆಗಳಿಗೆ ಮಾಡಿದ್ದಾರೆ. ಅದು ಎಲ್ಲಿಯೂ ನ್ಯೂಸ್ ಆಗ್ತಾ, ಅಥವಾ ದೊಡ್ಡ ಮಟ್ಟದ ಪ್ರಮಾಣ ತೆಗೆದುಕೊಳ್ಳೋದ್ರಿಂದ ಅದನ್ನ ಡೈವರ್ಟ್ ಮಾಡೋದಕ್ಕೆ CJPನ ಬಿಟ್ಟಿದಾರೋ, ಅನೇಕ ರೀತಿಯ ಸ್ಪೆಕ್ಯುಲೇಷನ್ ಆಗಿದ್ದನ್ನ ಮೊದಲ ಹಂತದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಇದೆಲ್ಲ ನಿಜವಾದ ಸುಳ್ಳು ಬೇಕಾದ್ರೆ ಚರ್ಚೆ ಹೋಗೋದಿಲ್ಲ. ಅದು ಈಗ ಇದೆ ಅವಶ್ಯಕತೆನೂ ಇಲ್ಲ. ನನ್ನ ಮಾಧ್ಯಮ ಪ್ರಶ್ನೆ ನೀವು ಕೇಳ್ತಿರೋದು ಹೇಳ್ತಾ ಇದ್ದೀನಿ. ಅವೆರಡೂ ಪಾರ್ಟ್ನರ್ಸ್. ಅವರು ಈ ಕೇಂದ್ರದಲ್ಲಿರುವಂತಹ ಚುನಾಯಿತ ಸರ್ವಾಧಿಕಾರ ಮತ್ತು ಈಗ ಗೋಧಿ ಮಾಧ್ಯಮಗಳು ಏನ್ ಕರಿತಾ ಇದೆ, ಅವರೆಲ್ಲ ಪಾರ್ಟ್ನರ್ಸ್ ಆಗಿರೋದ್ರಿಂದ ಇಬ್ಬರಲ್ಲೂ ಓಡ್ತಿರುವಂತದ್ದು ಏನು ಅಂತಂದ್ರೆ, ಇದು ಫಿಸಲ್ ಔಟ್ ಆಗುತ್ತೆ, ತಂತಾನೆ ಫಿಸಲ್ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಂಬ್ಕೊಂಡಿದ್ರು ಈ ಮೂವ್ಮೆಂಟ್. ಆದ್ರೆ ಈ ಮೂವ್ಮೆಂಟ್ ಫಿಸಲ್ ಔಟ್ ಆಗ್ಲಿಲ್ಲ. ಇದು ತನ್ನ ರೀತಿಯಲ್ಲಿ ಬೆಳೀತಾ ಹೋಯ್ತು. ನೀವು ನಿನ್ನೆ ನೋಡಿ, ನಿನ್ನೆ ರಾತ್ರಿವರೆಗೂ 12,000 ಇದ್ರು ಅಂತ ನಾವು ನೋಡ್ತಾ ಇದ್ದಿದ್ದು, ಬೆಳಿಗ್ಗೆ ಪ್ರತಿಭಟನೆ ಬರೋಷ್ಟೊತ್ತಿಗೆ, ಸಂಸತ್ ಮಾರ್ಗ ಬರೋಷ್ಟೊತ್ತಿಗೆ 1.5 ಲಕ್ಷ ಮಟ್ಟಕ್ಕೆ ವಿಸ್ತಾರಗೊಂಡಿದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದೀವಿ. ಇದು ಕೂಡ ಮುಖ್ಯವಾಹಿನಿ ಮಾಧ್ಯಮಗಳಿಗೂ ಮತ್ತು ಸ್ಟೇಟ್ಗೆ ಇಬ್ರು ಏನ್ ಪಾರ್ಟ್ನರ್ಸ್ ಇದ್ದಾರೆ ಅವರಿಗಿದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಈವನ್ ಅಲ್ಲಿರೋ ನಮ್ಮ ಸ್ನೇಹಿತರ ಮಾತಾಡಿದೆ ನಾವು, ಡೆಲ್ಲಿ ಸ್ನೇಹಿತರ ಮಾತಾಡಿ ಹೇಳಿದ್ರು, ಈವನ್ ಪೊಲೀಸ್, ರಿಸರ್ವ್ ಪೊಲೀಸ್ನವರು ಕೂಡ ಇದನ್ನ ಅವ್ರು ಈ ಮಟ್ಟದ ಒಂದು ಜನಸಂಖ್ಯೆಯನ್ನು ನಿರೀಕ್ಷೆ ಮಾಡ್ಲಿಲ್ಲ. ಹೀಗಾಗಿ ಮುಖ್ಯವಾಹಿನಿ ಮಾಧ್ಯಮಗಳು ಪ್ರಭುತ್ವ ನಿರ್ದೇಶನದ ರೀತಿ ವರ್ತಿಸ್ತಾ ಇರ್ತವೆ. ಅಲ್ಲಿಂದ ಅವರು ಕಣ್ಣು ಮಿಟಿಕ್ಸಿದ್ರೆ ಮಾತ್ರ ಅಮಿತ್ ಶಾ ಅಥವಾ ದೆಹಲಿ ಪೊಲೀಸ್ ಕಮಿಷನರು, ಎನಿ ಫ್ರಮ್ ದ ಸ್ಟೇಟ್ ಸಿಗ್ನಲ್ ಕೊಟ್ರೆ ಮಾತ್ರ ಅವ್ರು ಹೋಗ್ತಾರೆ, ಇಲ್ದಿದ್ರೆ ಅವ್ರು ಹೋಗೋದಿಲ್ಲ. ಹೀಗಾಗಿ ಮುಖ್ಯವಾಹಿನಿ ಮಾಧ್ಯಮಗಳು ಮಾಡ್ಬೇಕಾಗಿಲ್ಲ ಅನ್ನೋದನ್ನ ಚರ್ಚೆ ತಗೊಂಡು ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಅಂದ್ರೆ ನಾನ್ ಯಾವ್ದಕ್ಕೂ ಬಗ್ಗೋದಿಲ್ಲ ಅಂತಿದ್ದ ಸರ್ಕಾರ ಒಂದ್ ಹೆಜ್ಜೆ ಇಡಬೇಕಾಗಿದೆ, ಹಿಂದೆ ಇಡಬೇಕಾಗಿದೆ. ವಿಪಕ್ಷಗಳು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದ್ದವು ಎಲ್ಲ ಅಲ್ಲಿಗೆ ಹೋಗ್ಬೇಕಾಗಿದೆ. ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತಿದ್ದವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಈ ತರದ ಹಲವು ಬದಲಾವಣೆಗಳಿಗೆ ಬೆಳಗ್ಗೆಯಿಂದ ಇಲ್ಲಿ ತನಕ ಘಟನೆಗಳು ಸಾಕ್ಷಿ ಆಯ್ತಲ್ಲ, ಅದನ್ನ ಹೇಗ್ ನೋಡ್ತೀರಿ ತಾವು? ಇಲ್ಲ, ಒಂದು ಅಲ್ಲಿಗೆ ಬಂದಂತಹ ಯುವಜನತೆ ಅದು ಆರ್ಗ್ಯಾನಿಕ್ ಆಗಿತ್ತು.
ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿರ್ಬೇಕು. ಯಾಕಂದ್ರೆ ಅದು ಆರ್ಗ್ಯಾನಿಕ್ ಯುವಜನತೆನೆ. ಅವ್ರು ಒಂದು ಕಾಳಜಿಯಿಂದ ಬಂದಿದ್ರು, ಅಲ್ಲಿ ಮಧ್ಯಮ ವರ್ಗದವ್ರು ಬಂದಿದ್ರು, ವಂಚಿತ ಸಮುದಾಯದಿಂದನೂ ಬಂದಿದ್ರು, ಎಲ್ಲ ಸರಿ ಇದೆ. ಆಮೇಲೆ ಯಾವುದೇ ಪ್ರತಿಭಟನೆಯನ್ನ ನಾವು ಬೆಂಬಲಿಸ್ಬೇಕು. ಅನ್ಯಾಯದ ವಿರುದ್ಧ ನಡೆಯುವಂತ ಪ್ರತಿಭಟನೆ, ಈ ಚುನಾಯಿತ ಸರ್ವಾಧಿಕಾರದ ನೀತಿಗಳ ವಿರುದ್ಧ ನಡೆದಂತ ಪ್ರತಿಭಟನೆ ನಾವು ಬೆಂಬಲಿಸ್ಬೇಕಾಗತ್ತೆ. ಇನ್ನು ಇದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಮೂರನೇದಾಗಿ, ವಿರೋಧ ಪಕ್ಷಗಳಲ್ಲಿ ಆಲ್ರೆಡಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿರೋಧ ಪಕ್ಷಗಳು ಅಲ್ಲಿ ಸೇರ್ಕೊಂಡಿದ್ದಾವೆ. ಎಲ್ಲ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳು ಅಲ್ಲಿ ಸೇರ್ಕೊಂಡಿದ್ದಾರೆ. CPM ನವ್ರು ಹೋಗಿದ್ದಾರೆ, ಆಪ್ನವ್ರು ಹೋಗಿದ್ದಾರೆ. ಅದು ಇಡೀ CJPನೇ ಆಪ್ನ ಒಂದು ಇನ್ನೊಂದು ಮುಖವಾಡ ಅಂತಾನು ಆರೋಪಗಳು ಮಾಡ್ತಾ ಇದ್ದಾರೆ. ಹಿಂಗಾಗಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ, ಕಾಂಗ್ರೆಸ್ ಇಂದ ಮೊನ್ನೆ ಪವನ್ ಖೇರಾ ಕಡೆ ಹೋಗಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಈಗ ಒಂದು ವಿಡಿಯೋ ಮಾಡ್ಬಿಟ್ಟು ಅರ್ಧ ಗಂಟೆ ಮುಂಚೆ ಮಾತಾಡಿದ್ದಾರೆ. ಅದು ಆಗ್ತಾ ಇದೆ. ನಾನು ಹೇಳ್ತಿರೋದು, ಆರಂಭದಲ್ಲಿ ಯಾಕೆ ಬರಲ್ಲ ಅಂತಂದ್ರೆ ಏನೇನು ಒತ್ತುಗಳು ಇರ್ತವೆ. ಇವರೇ CJP ಅವರೇ ಕೆಲವರು ಬಾಲಿಷ್ಠತೆಯಿಂದ ಮಾತಾಡಿದ್ರೆ ನೋಡ್ತಾ ಇದೀವಿ. ಕೆಲವು 15 ದಿವಸಗಳ ಹಿಂದೆ ಇದೇ ಅಭಿಜಿತ್ ದೀಪ್ಕಿ ಅವರು ನಮ್ಗೆ ನಮಗೆ ಯಾವುದೇ ರಾಜಕೀಯ ಪಕ್ಷಗಳು ಬೇಕಾಗಿಲ್ಲ ಅಂತ ಮಾತಾಡಿದ್ದನ್ನು ಕೂಡ ನೋಡ್ತಾ ಇದೀವಿ. ಇದೊಂದು ನಾವು ಅಷ್ಟು ಸರಳವಾಗಿ ನೋಡಕ್ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷವನ್ನ ನಾವು ಏನೇ ಟೀಕೆ ಅದಕ್ಕೊಂದು ಇತಿಹಾಸ ಇದೆ. ಅದೊಂದು ಲೀಡರ್ ಆಫ್ ಆಪೋಸಿಷನ್. ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಲೀಡರ್ ಆಫ್ ದ ಆಪೋಸಿಷನ್. ಅವ್ರನ್ನ ಸುಮ್ನೆ ತಂದು ಇಲ್ಲಿ ಈ ಕ್ಷುಲ್ಲಕ ಕಾರಣಕ್ಕೆ ಗಂಟೆ ಹಾಕ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಾನು ರಾಹುಲ್ ಗಾಂಧಿ ವಿಚಾರ ಖಂಡಿತ ಮಾತಾಡ್ತಿಲ್ಲ. ಆದ್ರೆ ಒಂದು ಹೋರಾಟ, ಈಗ CJP ದೀಪ್ತಿಯನ್ನ ಹೊರತುಪಡಿಸಿ ಈ ದೇಶ ಕಂಡ ಹವಾಮಾನ ಕಾರ್ಯಕರ್ತ ಮತ್ತು ಒಳ್ಳೆ ಎಂಜಿನಿಯರ್ ಸೋನಂ ವಾಂಗ್ಚುಕ್ 21 ದಿನ ಉಪವಾಸ ಕೂತ್ರು ಕೂಡ ಅಲ್ಲಿ ತನಕ ಬೆಂಬಲಕ್ಕೆ ಬಂದಿಲ್ಲ. ಅಟ್ಲೀಸ್ಟ್ ವಿಷಯಾಧಾರಿತ ಪಕ್ಷಕ್ಕೆ ಇಲ್ಲಿ ಯಾರು ಸಪೋರ್ಟ್ ಮಾಡ್ತಿಲ್ಲ. ಬಹುಶಃ ನೀವು ಮಾಡಲ್ಲ, ನಾನು ಮಾಡಲ್ಲ, ಹೊನ್ನಾಳಿಯವರು ಮಾಡಲ್ಲ. ಆದ್ರೆ ಅವ್ರು ಎತ್ತಿರೋ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಮತ್ತು ಸೋನಂ ವಾಂಗ್ಚುಕ್ ಅವರ ಈ ಉಪವಾಸ ಹಾಗೆ ಸುಮ್ಮನೆ ಹೋಗ್ಬಾರ್ದು ಅನ್ನೋದು ಅಲ್ವಾ? ಒಂದ್ ನಿಮಿಷ ಬರ್ತೀನಿ. ಇಲ್ಲಿ ಈ ಪ್ರಶ್ನೆ ಬಗ್ಗೆ ನನ್ನದಂತ ಒಂದು ತಕರಾರಿದೆ. ಈ ತರ ಹೋರಾಟ ಇದೆಯಲ್ಲ, ನಿಜಕ್ಕೂ ಬೆಂಬಲಿಸ್ಬೇಕು. ಅದ್ರ ಬಗ್ಗೆ ಅನುಮಾನ ಇಲ್ಲ. ಮುಂಚೆನೆ ಕೇವಿಟ್ ಹಾಕ್ಬಿಡ್ತೀನಿ. ಯಾಕಂದ್ರೆ ಹೋರಾಟ ಮುಖ್ಯ. ಹೋರಾಟ ಇದ್ರ ಸಂದರ್ಭದಲ್ಲಿ ಲಕ್ಷಾಂತರ ಯುವಜನತೆ ಬರ್ತಿರೋದ್ರಿಂದ ಬೆಂಬಲಿಸ್ಬೇಕಾದ್ರೆ ಇವ್ರು ಎತ್ತಿರೋ ಪ್ರಶ್ನೆಗಳು ತೀರಾ ಸಣ್ಣ ಪ್ರಶ್ನೆಗಳು. ಇವು ನಾವು ನೋಡ್ಬೇಕಾಗಿರೋದು ಸಮಗ್ರವಾಗಿ ಇಡೀ ಒಂದು ಹೋರಾಟವನ್ನ ಸಮಗ್ರವಾಗಿ ನೋಡಿ. ಇದು ವಾಂಗ್ಚುಕ್ ಅವರ ಹೋರಾಟ ಅಂದ್ರೆ ತಪ್ಪು ಮಾಡ್ತಾ ಇದೀವಿ. ಇಡೀ 1.5 ಲಕ್ಷ ಯುವಜನತೆಗೆ ಅವಮಾನ ಮಾಡ್ತಾ ಇದ್ವಿ. ಇದು ವಾಂಗ್ಚುಕ್ ನೇತೃತ್ವ ಅವ್ರೊಂದು ಬಂದದಕ್ಕೊಂದು ಹೊಸ ಲಿಫ್ಟ್ ಕೊಟ್ಟಿರ್ಬೋದು. ಆದ್ರೆ ಅದು ವಾಂಗ್ಚುಕ್ ಮಾಡಿದ ಹೋರಾಟ ಅಂದ್ರೆ ತಪ್ಪಾಗತ್ತೆ, ಅಥವಾ CJP ಮಾಡಿದ ಹೋರಾಟ ತಪ್ಪಾಗತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬೇರೆ ಬೇರೆ ರೀತಿಯಲ್ಲಿ. ನಾನು ಮುಖ್ಯವಾಗಿ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇದೇ ವಾಂಗ್ಚುಕ್ ಅವರು 2023ರಲ್ಲಿ NEP ಯನ್ನ ಬೆಂಬಲಿಸಿದ್ದಾರೆ. NEP ನ ಬೆಂಬಲಿಸ್ಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಅಭಿನಂದನೆ ಮಾಡಿದ್ದಾರೆ. ಮೋದಿ ಸರ್ಕಾರ ಅಭಿನಂದನೆ ಮಾಡಿದ್ದಾರೆ. ಈಗ್ಲೂ ಅವ್ರಿಗೆ ಆ ನಿಲುವು ಬದಲಾದಂತಿಲ್ಲ. ಆದ್ರೆ NEP ಎನ್ನುವಂಥದ್ದೇ ಶಿಕ್ಷಣವನ್ನ ಕೇಂದ್ರೀಕರಣಗೊಳಿಸುತ್ತೆ, ಸೆಂಟ್ರಲೈಸೇಷನ್ ಮಾಡುತ್ತೆ, ಶಿಕ್ಷಣವನ್ನ ಕೋಮುವಾದೀಕರಣ ಮಾಡುತ್ತೆ, ಕಮ್ಯುನಲೈಸೇಷನ್ ಮಾಡುತ್ತೆ, ಶಿಕ್ಷಣವನ್ನ ಕಾರ್ಪೊರೇಟೈಸೇಷನ್ ಮಾಡುತ್ತೆ, ಶಿಕ್ಷಣವನ್ನ ಬ್ರಾಹ್ಮಣೀಕರಣ ಮಾಡುತ್ತೆ. ಈ NTA ಏನಿವತ್ತು NTA ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, NTA ವನ್ನ ಮತ್ತಷ್ಟು ಬಲಪಡಿಸ್ಬೇಕಂತ NEP ಹೇಳ್ತಾ ಇದೆ. ಈ NEP ಚೌಕಟ್ಟಿನೊಳಗೆ ಬರುತ್ತೆ. ಅಂದ್ರೆ ನಾನು NEP ನ ಬೆಂಬಲಿಸ್ತೀನಿ, ನೀಟ್ನ ವಿರೋಧಿಸ್ತೀನಿ ಅಂದ್ರೆ ಅದು ದೊಡ್ಡ ವೈರುಧ್ಯ ಆಗುತ್ತೆ. ಹೀಗಾಗಿ ನಾನ್ ಕೇಳ್ತಿರುವಂತದ್ದು ಏನಂದ್ರೆ, ಈ ಹೋರಾಟ ಮತ್ತೊಂದು ಲೆವೆಲ್ಗೆ ಹೋಗ್ಬೇಕಾದ್ರೆ NEP ವಿರುದ್ಧದ ಹೋರಾಟವಾಗಿ ಬದಲಾಗಬೇಕಾಗತ್ತೆ, ಅಥವಾ ಶಿಕ್ಷಣ ನೀತಿಯ ವಿರುದ್ಧ. ನಾನೇನ್ ಅವಾಗ ಹೇಳಿದನಲ್ಲ, ಕಾರ್ಪೊರೇಟೈಸೇಷನ್, ಅದನ್ನೆಲ್ಲವನ್ನು ಒಳಗೊಂಡಂತೆ ದೊಡ್ಡ ಮಟ್ಟದ ಮುಂದಿನ ದಿನಗಳು ನಾನು ಈಗಲೇ ಒತ್ತಡ ಹಾಕ್ತಾ ಇಲ್ಲ. ಆದ್ರೆ ಅದನ್ನ ಮರೆತ್ಬಿಟ್ಟು ಕೇವಲ ಇವ್ರು ಕೊಟ್ಟಿರುವ 3 ಬೇಡಿಕೆಗಳು ಕೂಡ ತೀರಾ BJP ಖುಷಿಯಾಗಿದೆ ಇವತ್ತು. ನನ್ನ ಪ್ರಕಾರ ನಡ್ಡಾಗಿ ಬೇಡಿಕೆ ಕೊಟ್ಟಿದ್ದಾರೆ, ದೇ ಆರ್ ಹ್ಯಾಪಿ. ಯಾಕಂದ್ರೆ ಒಂದು ವಾಂಗ್ಚುಕ್ ಅವ್ರನ್ನ ಬಿಡುಗಡೆ ಮಾಡ್ಬೇಕು, ಅವ್ರಿಗೆ ಏನು ತೊಂದರೆ ಇಲ್ಲ. ಬಿಡುಗಡೆ ಮಾಡೋದಕ್ಕೆ ಅವ್ರಲ್ಲಿ ಏನಿದೆ ಅದು ಮಾಡೇ ಮಾಡ್ತಾರೆ. ಎರಡನೇದು 1 ಕೋಟಿ ಕೊಡ್ಬೇಕು, ನೀಟ್ ಸಂತ್ರಸ್ತರ ಅಂತಾರೆ. 1 ಕೋಟಿಯಲ್ಲಿ 20 ಕೋಟಿನೂ ಕೊಡೋಷ್ಟು ದುಡ್ಡಿದೆ ಅವ್ರ ಹತ್ರ. ಇನ್ನು ಮೂರನೇದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದಾರೆ. ನನ್ನ ಪ್ರಕಾರ ಅದನ್ನ ಮಂತ್ರಿ ಮಂಡಳ ಪುನರಚನೆ ಹೆಸರಿನಲ್ಲಿ ಅವ್ರನ್ನ ತೆಗೆದಾಕ್ಬಿಟ್ಟು ಮತ್ತೊಂದು ಇಲಾಖೆ ಕೊಡ್ಬೋದು. ಹೀಗಾಗಿ ಈ ಬೇಡಿಕೆಗಳು ನಾನು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರು ಬೇಡಿಕೆ ಇಡುವಾಗ ಒಂದು ಹೋರಾಟವನ್ನ ಸಮಗ್ರವಾಗಿ ನೋಡದೆ ಹೋದ್ರೆ ಇದು ತಂತಾನೆ ಫಿಸಲ್ಔಟ್ ಆಗ್ಬಿಡುತ್ತೆ. ಅಲ್ಲ, ನಿಮ್ ಪ್ರಶ್ನೆ ಉತ್ತರ ಬರ್ತೀನಿ. ವಿರೋಧ ಪಕ್ಷಗಳನ್ನ ನೋಡಿದಾಗ ರಾಹುಲ್ ಗಾಂಧಿ ಮಾತಾಡ್ತಿರೋದು ಒಂದು ಸಮಗ್ರವಾಗಿ ನೋಡ್ತಾ ಇದಾರೆ, ತಮ್ಮದೇ ಮಿತಿಯಲ್ಲಿ. ಅವರದೇ ಸರ್ಕಾರಗಳು ಆ ಕೆಲಸ ಮಾಡ್ತಾ ಇಲ್ಲ. ಅವರದೇ ಸರ್ಕಾರಗಳು NEP ಯನ್ನ ತರ್ತಾ ಇದೆ, ಅದು ಬೇರೆ ಚರ್ಚೆ. ಬಟ್ ರಾಹುಲ್ ಗಾಂಧಿ ಮಾಡ್ತಿರೋ ಅವರೊಂದು ಸಮಗ್ರವಾಗಿ ನೋಡ್ತಾ ಇದ್ದಾರೆ. ನೀವು ರಾಹುಲ್ ಗಾಂಧಿ ಮಾಡ್ತಿರುವಂತ ಒಂದು ಹೋರಾಟಕ್ಕ, ಅದೊಂದು ಕನ್ಸ್ಟ್ರಕ್ಟಿವ್ ಹೋರಾಟಕ್ಕೂ CJP ಇಟ್ಕೊಂಡಿರುವಂತ ಕೇವಲ ನೀಟ್ ಮತ್ತು ಧರ್ಮೇಂದ್ರ ಪ್ರಧಾನವನ್ನ ಮಾತ್ರ ಕೇಂದ್ರ ಇಟ್ಕೊಂಡು ಹೋರಾಟಕ್ಕೆ ಬಹಳ ವ್ಯತ್ಯಾಸ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ CJP ಆಗ್ಲಿ ಅಥವಾ ಈ ಮೂವ್ಮೆಂಟ್ ಆಗ್ಲಿ
ಈ ಹೋರಾಟವನ್ನ ವಿಸ್ತರಿಸ್ಬಿಟ್ಟು ಸಮಗ್ರವಾಗಿ ಏನ್ ಕೇಂದ್ರ ಶಿಕ್ಷಣ ನೀತಿ ಇದಾವಲ್ಲ ಅದರ ವಿರುದ್ಧ ಹೋರಾಟನ ವಿಸ್ತರಿಸ್ಕೊಂಡ್ರೆ ಈ ಮೂವ್ಮೆಂಟ್ ಮತ್ತಷ್ಟು ಗಟ್ಟಿ ಆಗುತ್ತೆ, ಇದಕ್ಕೊಂದು ಸೈದ್ಧಾಂತಿಕತೆಯ ಸ್ವರೂಪ ಬರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.